ಮದುಮಕ್ಕಳೇ ಅಂತ ಕಾಣ್ತಾ ಇದೆ. ಮದುಮಗ ಬಂದ ಓಹೋ ಮದುಮಗ ಬಂದ ಓಹೋ ಮದುಮಗ ಬಂದ. ನಂದು ಡ್ರೆಸ್ ಬಗ್ಗೆ ಹೇಳಿ ಜಾಸ್ತಿ. ಯಾವ ಕಲರ್ ಕಾಂಬಿನೇಷನ್ ಹೇಗೆ ನಾನು ತಗೋತೀನಿ, ಯಾವ್ದು ರೀತಿ ಅದು ನೋಡಿದ್ರೆ ಆಗ್ತಿದೆ. ಲಿಪ್ಸ್ಟಿಕ್ ಬೇಕಿತ್ತು ಅನಿಸ್ತಿದೆ. ಲಿಪ್ಸ್ಟಿಕ್ ಇದ್ದಿದ್ರೆ ಚೆನ್ನಾಗಿ ನೋಡಿ. ಅಯ್ಯೋ ನನ್ ಲಿಪ್ಸ್ಟಿಕ್ ಬೇಕಿತ್ತು. ಚೆನ್ನಾಗೇ ಇದ್ದೀನಿ ಅಣ್ಣ. ಪರಿಚಯ ಸಿಗ್ಲಿಲ್ಲ ಯಾಕೆ ಹೇಳು, ಲಿಪ್ಸ್ಟಿಕ್ ಹಾಕಿಲ್ಲ. ಹೀಗೂ ಸಹ ಒಂದು ಇನ್ವೈಟ್ ಮಾಡ್ಬೋದಾ? ಮದುವೆ ಹೇಳದ ಏಪ್ರಿಲ್ 5ಕ್ಕೆ ಒಂದು ಈವೆಂಟ್ ಇದೆ ಸರ್. ಒಂದು 500 ಜನರನ್ನ ಸೆಟ್ ಮಾಡಬೇಕು ನೀವು ಬೆಂಗಳೂರಿಂದ. ನಂದು ಮದುವೆ ಬರಬೇಕು. ಮದುವೆ ದಿನ ಬಂದು ಮಾತಾಡ್ತೀನಿ. ಇಲ್ಲ ನನ್ನ ಮನೇನೇ ಇಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಮಾಡಿಲ್ಲ ಸಾರಿ. ಇನ್ನೊಂದ್ಸರಿ ಹೇಳಿ. ಇದು ಜೋಡಿ ಅಂದ್ರೆ ಇಷ್ಟ ಅಂತ ಗೊತ್ತಾಯ್ತಾ? ಮುದೇವಿ ಲಕ್ಕಿ ಫ್ಯಾಷನ್ಸ್ ಅಲ್ಲಿ ಸಖತ್ತಾಗಿರೋ ಕಲೆಕ್ಷನ್ಸ್ ಇದೆ. ಇವ ಯಾರೇ? ಅವಳು ಮಲಯಾಳಂ ಆಕ್ಟರ್. ನಾವು ಅವರು ನೀವು ಯಾರು? ಅವಳನ್ನ ಇನ್ನೂ ಗುರ್ತೇ ಹಿಡ್ದಿಲ್ಲ, ಅದು ಖುಷಿ ನನಗೆ. ನಿಂದೆ ಯಾವಾಗ ಮದ್ವೆ? ಒಂದು ಹುಡುಗಿ ಇದ್ರೆ ಹೇಳಿ. ಸಿಕ್ಕಿಲ್ಲ ಯಾರಾದ್ರೂ ಹುಡುಗಿ ಒಂದ್ ಸಾಕ? ನಮ್ ಕಡೆ ಒಂದೇ ಹಾಕೋದು. ಹಾಕೋದಲ್ಲ ಆಗೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಗುಡ್ ಟು ಗೋ ಯೂಟ್ಯೂಬ್. ಇಂಟ್ರೊಡಕ್ಷನ್ ಕೊಡಕ್ ಬರಲ್ಲ, ಇವಳು ಯೂಟ್ಯೂಬ್ ಚಾನಲ್ ನಡ್ತಾಳಂತೆ. ಮದುಮಕ್ಕಳೇ ಅಂತ ಕಾಣ್ತಾ ಇದೆ. ಅಯ್ಯೋ ನನ್ ಲಿಪ್ಸ್ಟಿಕ್. ಅಯ್ಯೋ ಅವಳೊಂದು ಮದುವೆ, ನನಗೆ ಲಿಪ್ಸ್ಟಿಕ್ ಅವಳು ಹಾಕ್ತಾಳೆ. ಸುಮ್ಮನೆ ಲಿಪ್ಸ್ಟಿಕ್ ಏನಕ್ಕೆ ನಿಂಗೆ? ನೀನು ಆಲ್ರೆಡಿ ನೋಡಕ್ ಸುಂದರವಾಗಿದೆ ಅಂತ ಭ್ರಮೆ ಇದೆಯಲ್ಲ ನಿಂಗೆ, ಅದನ್ನೇ ಕಂಟಿನ್ಯೂ ಮಾಡು. ಲಿಪ್ಸ್ಟಿಕ್ ಬೇಕಿತ್ತು. ಸೊ ಇವತ್ತು ಏನಪ್ಪ ಅದು ಸ್ಟಾರ್ಟಿಂಗ್ ಕೊಟ್ಟಿಲ್ಲ ನಾನು ಚೆನ್ನಾಗಿ. ಅದು ಕೆಟ್ಟಾಗಿದ್ದೀನಿ ನಾನು. ಅರ್ಥ ಆಯ್ತಾ? ಇಲ್ಲ ನಾನು ಕೆಟ್ಟಾಗಿದ್ದೀನಿ. ಹಾಕೋಬೇಡ. ಇವತ್ತು ನಮ್ಮ ಮದುಮಗ ಅಪ್ಕಮಿಂಗ್ ಮದುಮಗ ಈಗ ಬ್ಯಾಚುಲರ್ ಆಗಿದ್ದಾರೆ. ಅಣ್ಣ ಬ್ಯಾಚುಲರ್ ಪಾರ್ಟಿ ಕೊಡಿಸ್ತೀಯ ಅಲ್ವಾ? ಎಸ್, ಬ್ಯಾಚುಲರ್ ಪಾರ್ಟಿಗೆ ನಾನು ಸುಮಾರು 75 ಲಕ್ಷ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ನಿನ್ನ ಭ್ರಮೆ ಇರ್ಬೋದು. ಬ್ಯಾಚುಲರ್ ಪಾರ್ಟಿ ಹುಚ್ಚ ನನಗೆ ಕೊಡಕ್ಕೆ. ನೀನು ತಿಂದೆ ತಿನ್ನ ಸಾಧಿ ಬಾರೈ, ಅದು ಅದೇ ಭಾಷೆಯಲ್ಲಿ ಹೇಳಿದ್ರೆ ನಿಂಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಸೊ ಏನಂದ್ರೆ ನಮ್ಮ ಹುಡುಗಂಗೆ ನಿನ್ನೆ ಎಲ್ಲ ಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಬ್ಯಾಂಗ್ಳೂರಿಗೆ ಬಂದು ಕಾರ್ಡ್ಸ್ ನಮ್ಮ ಹುಡುಗ ಬಂದು ಅವ್ರ ಮದ್ವೆಗೆ ಇನ್ವೈಟ್ ಮಾಡೋದಕ್ಕೆ ಬೆಂಗಳೂರಿಗೆ ಬಂದು ಎಲ್ರಿಗೂ ಕಾರ್ಡ್ಸ್ ಕೊಟ್ಟಿದ್ದಾರೆ. ಇವತ್ತು ನಾನು ಅವ್ರ ಜೊತೆ ಜಾಯಿನ್ ಆಗಿದ್ದೀನಿ. ಇವತ್ತು ಅವ್ರಿಗೆ ನಾವು MJ ಫ್ಯಾಷನ್ಸ್ಗೆ ಹೋಗಿ ಬಟ್ಟೆ ಡಿಸೈನ್ ಮಾಡ್ಸೋದಕ್ಕೆ ಹೋಗ್ತಿದ್ದೀವಿ. ಅದು ನನ್ನನ್ನು ಕರ್ಕೊ ಹೋಗ್ತಿದ್ದಾರೆ, ಯಾಕಂದರೆ ಎಕ್ಸ್ಪೆಷಲಿ ನಾನು ಡಿಸೈನ್ ಅಂದರೆ ಡಿಸೈನ್ಡ್ ಬಟ್ಟೆ ಹಾಕೊಡೋದ್ರಲ್ಲಿ ವೆರಿ ಫೇಮಸ್ ಆಯ್ತಾ. ನೀನು ಯೋಗ್ಯತೆನೋ ನನಗೆ ಗೊತ್ತಿಲ್ವಾ? ನಾನು ಅಣ್ಣಂಗೆ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಡೋಕೆ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ಅವ್ರು ಹೇಳಿದ್ದಾರೆ ನನಗೂ ಮದುವೆಗೆ ಬಟ್ಟೆ ತಗೊಡ್ತೀನಿ ಅಂತ. ಅದೇ ನನಗೆ ಖುಷಿಯಾದ ವಿಷಯ ಅಲ್ಲ ಅಣ್ಣ. ನನಗೆ ಕೇಳ್ತಾನೆ ಇಲ್ಲ. ಹಲೋ, ಮೂಕನಾಗಬೇಕು ಜಗದೊಳು ಜ್ವಾಕ್ಯ. 40 ಈಗ ನಾವು ತಿಂಡಿ ತಿಂದಿಲ್ಲ, ತಿಂಡಿ ತಿನ್ಕೊಂಡು ಪ್ರವೀಣಂಗೊಂದು ಸಿನಿಮಾ ಮೀಟಿಂಗ್ ಇದೆಯಂತೆ, ಅದೆಲ್ಲ ಮುಗಿಸ್ಕೊಂಡು ಸಿನಿಮಾ ಬಗ್ಗೆ ಹೇಳೋದಾದ್ರೆ ವ್ಲಾಗ್ ಕಟ್ ಮಾಡು. ನಂದು ಡ್ರೆಸ್ ಬಗ್ಗೆ ಹೇಳಿ ಜಾಸ್ತಿ. ಯಾವ ಕಲರ್ ಕಾಂಬಿನೇಷನ್ ಹೇಗೆ ನಾನು ತಗೋತೀನಿ, ಯಾವ್ದು ರೀತಿ ಅದು. ಸೊ ಗೈಸ್ ಇವಾಗ ಪ್ರವೀಣ್ ಮೀಟಿಂಗ್ ಮುಗಿಸ್ಕೊಂಡು ಅದಾದ್ಮೇಲೆ MJ ಫ್ಯಾಷನ್ಸಿಗೆ ಹೋಗ್ತೀವಿ. ಸೊ ಅವಾಗ ನಿಮಗೆ ತೋರಿಸ್ತೀವಿ ಯಾವ ತರ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ತೀವಿ ಅಂತ. ಬಾಯ್, ಸ್ಟೇ ಟ್ಯೂನ್. ಈಗ ಅನೀಶ್ ಅಣ್ಣನ ಲೆಕ್ಕದಿಂದ ಇವತ್ತಿನ ಬೆಳಗಿನ ತಿಂಡಿ 11:30ಗೆ. ಡ್ರೆಸ್ ತಗೊಳಕ್ಕೆ ದುಡ್ಡಿಲ್ಲ ಇವಳದೊಂದು. ಬಾರೆ ಒಂದು ಇಡ್ಲಿ ಸಾಂಬಾರ್ ತಿನ್ನೋಣ. ಇಡ್ಲಿ ಸಾಂಬಾರ್ ಅಲ್ಲ, ಫುಲ್ ವೆರೈಟಿ ತಿಂತೀನಿ. ಪ್ರವೀಣ ನೀನ್ ಬರಲ್ವಾ? ಅವನು ಬೇಡ, ಅವನು ಮೀಟಿಂಗ್ ಮುಗಿಸ್ಕೊಂಡ್ ಬರ್ತೇನೆ. ಇಲ್ಲೇ ಅವ್ರದ್ದು ಮೀಟಿಂಗ್ ಇರೋದು. ಸೊ ವಿಷ್ಣು ವೈಭವದಲ್ಲಿ ನಮ್ಮ ತಿಂಡಿಯ ಬರ್ತಿದ್ದಾನೆ. ಅವಳು ಅನ್ಕೊಂಡ್ಲು ನೀನ್ ಬರಲ್ಲ. ನಾನು ಲಿಪ್ಸ್ಟಿಕ್ ಇಲ್ಲ, ನಂಗೆ ಒಂಥರ ಆಗ್ತಿದೆ. ಲಿಪ್ಸ್ಟಿಕ್ ಬೇಕಿತ್ತು ಅನಿಸ್ತಿದೆ. ವೆರೈಟೀಸ್ ಇದೆ, ಇಷ್ಟರಲ್ಲಿ ಏನ್ ಕೊಡಿಸ್ತೀರಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಶಾನ. ನಂಗೆ ಕಾಸ್ಟ್ಲಿ ಎಷ್ಟು ತಿಂಡಿ ಕೊಡ್ಸು. ನಂಗೆ ಅಕ್ಕಿ ರೊಟ್ಟಿ ಮನೇಲಿ 200 ರೂಪಾಯಿ ನನಗೆ ಕೊಟ್ಟಿದ್ರೆ ಅಡಿಗೆ ಮಾಡ್ಕೊಡ್ತಿದ್ನಾ? ನಾನು ಮತ್ತೆ ಇವನು ಬರೀ ಬನ್ಸ್ ತಗೊಂತಾ ಇದ್ದೀವಿ.
ನೋಡಿ ತಿನ್ನೋದು ನಿಮಗೆ ತೋರಿಸ್ತೀನಿ ಯಾರು ಜಾಸ್ತಿ ತಿಂತಾರೆ ಅಂತ. ನೋಡಿ ದೀಪಿಕಾ ವಿತೌಟ್ ಮೇಕಪ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಅರಳಿದೆ ಅರಳಿದೆ ಮುದುಡಿದ ತಾವರೆ ಅರಳಿದೆ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ ಅವಳ ಭ್ರಮೆ. ನೋಡಕ್ಕೆ ಆಗಲ್ಲ ಅಂತ ಅವಳಿಗೆ ಗೊತ್ತು. ಲಿಪ್ಸ್ಟಿಕ್ ಇದ್ದಿದ್ರೆ ಚೆನ್ನಾಗಿ ನೋಡಿ ಇವ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಒಂದು ಭ್ರಮೆ. ನಿನ್ ಜನ್ಮಕ್ಕೆ ಹೋಗೋ. ಆದ್ರೆ ಆಕ್ಚುಲ್ ಕ್ಯೂಟ್ ಇರೋದು ಬಂದು ಇವರು. ಅಲ್ಲ ನಾನೇ ತಗೊಂಡ್ಬರ್ತಿದ್ನಲ್ಲ ವಿಡಿಯೋಗೋಸ್ಕರ, ಏನಕ್ಕೆ ಇಷ್ಟ್ ನಾಟಕ ಮಾಡಿ? ಇದು ಹೇಳಿದ್ರ ಅದು ನಂದು ಗೀತೆ ವಿಡಿಯೋಗೋಸ್ಕರ ನಾಟಕ ಮಾಡಿದಾಳೆ. ನನ್ನಲ್ಲಿ ಇದು ನಿನಗೆ ಒಳ್ಳೇದಕ್ಕಲ್ಲ. ಚೆನ್ನಾಗೇ ಇದ್ದೀನಿ ಅಣ್ಣ. ನೋಡಿ ಸಡನ್ಲಿ ನಮ್ಮ ಶಿವಾನಂದ ಸಿಂಧಿಗೆ ಏನೋ ಸಿಕ್ಕಿದೆ. ಅಣ್ಣ ಹೇಗಿದೆ ಅಣ್ಣ? ಹೋಳಿ ಆಚರಿಸ್ಕೋಯ್ತು. ಚೆನ್ನಾಗಿದೆ ನಮ್ಮ ಏನ್ ರಾಯರಿದ್ದಾರೆ. ವಿಷಯ ಗೊತ್ತಾ ನಿನಗೆ? ಅವಳು ಪರಿಚಯ ಸಿಗ್ಲಿಲ್ಲ ಅಲ್ಲ, ಪರಿಚಯ ಸಿಗ್ಲಿಲ್ಲ. ಯಾಕೆ ಹೇಳು? ಲಿಪ್ಸ್ಟಿಕ್ ಹಾಕಿಲ್ಲ ಮತ್ತೆ ಮೇಕಪ್ ಮಾಡಲ್ಲ. ನನಗೆ ನಿನಗೆ ಯಾರು ಅನ್ಕೊಂಡೆ ನೀನು? ನಾನು ಗೊತ್ತಾಗ್ಲಿಲ್ಲ ನಾನು ನಿಂತಿರೋದು. ನೀನು ಅದು ಯಾರು ಅನ್ಕೊಂಡೆ? ನನ್ನ ಅಸಿಸ್ಟೆಂಟ್ ಅಂತ. ಬರೀ ನಾನು ಲೇಡಿ ಅಸಿಸ್ಟೆಂಟ್ ಇಟ್ಕೊಂಡ್ಬಿಡಲ್ಲ ಅಂತ ನಾನು. ನೋಡಿದ್ರೆ ದೀಪಿಕಾ ವಾಯ್ಸ್ ಅಲ್ಲಿ ಕಂಡು ಹುಡುಕಿದಲ್ಲ, ಹುಡುಗರ ವಾಯ್ಸ್. ಹೌದೌದು. ಪ್ರವೀಣ ಮಾಡ್ತೀನಿ ಬೆಳಿಗ್ಗೆ. ಪ್ರವೀಣ ನಾನು ಇವಳನ್ನ ನೋಡಿ ನನ್ನ ಲೇಡಿ ಅಸಿಸ್ಟೆಂಟ್ ಅನ್ಕೊಂಡಿದ್ದೀನಿ. ಮೇಕಪ್ ಮಾಡಿಲ್ಲ. ಏನು ಅನಿ ಸಿನಿಮಾ ಮಾಡ್ತಿದ್ದಂಗೆ ಲೇಡಿ ಅಸಿಸ್ಟೆಂಟ್ಗಳನ್ನೆಲ್ಲ ಇಟ್ಕೊಂಡ್ಬಿಟ್ರಲ್ಲ ಅಂತ ನಾನು. ಮತ್ತೆ ಮೇಕಪ್ ಮಾಡಿಲ್ಲ. ಮೇಕಪ್ ಮಾಡಿಲ್ಲ ಅಲ್ಲ ನಾನು ವಿತೌಟ್ ಮೇಕಪ್ ಸುಂದರಿ ಅಣ್ಣ. ತೋರ್ಸ ಅಂದೆ ಎಡ್ಡೆಡ್ದಿಕ್ಕಿನ ಮೇಲೆ ಕಾಣಬಲ್ಲ. ನನ್ನ ಮದುವೆ ಶಿವಾನಂದ ಸಿಂಧಿಗೆ ನನಗೆ ದುಡ್ಡು ಕೊಡಕ್ ಬಂದಿದ್ದಾನೆ. ಕಲಿಯುಗ ಕರ್ಣನೆ, ಪ್ರಾಣ ಚಿಂತಾಮಣಿಯೇ, ನಿಮ್ಮಂತವ್ರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಿರೋದು. ಒಂದು 10 ಲಕ್ಷ ಕೇಳ್ತಾ ಇದ್ದಾರೆ, ಹಂಗಾಗಿ ಆ 10 ಲಕ್ಷ ಕೊಟ್ಬಿಟ್ಟು ನಾನು ಅವ್ರ ಮದುವೆಲೆ ಒಂದು ಮದುವೆ ಆಗ್ಬಿಡೋಣ. ಅದಕ್ಕೂ ಇದಕ್ಕೂ ಸರ್ ಹೋಯ್ತು. ಸ್ವಲ್ಪ ಆಚೆ ಈಗೇನು ಬಾ ನೀನು ನೋಡಿ ಬರ್ಬೇಕಂತೆ. ನಮ್ಮನ್ನ ಪ್ರವೀಣನನ್ನ ಶಿವಾನಂದ ಸಿಂಧಿಗೆಯನ್ನ ನನ್ನ ಗುರ್ತಿಡಿದ್ರು. ಲಾಸ್ಟ್ಗೆ ದೀಪಿಕಾನನ್ನ ಅವ್ರ ಗುರ್ತಿದ್ರು. ಫೇವರೇಟ್ ನಾನೇ. ಹೌದಲ್ಲಕ್ಕ? ಅಲ್ಲಿ ರೋಡ್ ಬನ್ನಿ ಈ ಕಡೆ. ಚೀ ಅದು ಬೇಡ, ಕಟ್ ಕಟ್. ಮದುವೆಗೆ ಬಂದಿದ್ದೀನಿ, ನಿಮ್ಮ ಮದುವೆಗೆ ಬರಬೇಕು. ಏನ್ರಿ ನಿಮ್ದು ಆ ಸಭ್ಯತೆ? ರೋಡಲ್ಲಿ ನಿಂತ್ಕೊಂಡು ಕಾರ್ಡ್ ಕೊಡ್ತಿರಲ್ರಿ. ನೋಡಿ ಏನು ನಮ್ಮ ಗೆಳೆಯ, ಉತ್ತರ ಕರ್ನಾಟಕದ ಗೆಳೆಯ. ಅದೇ ಮದುವೆ ಮನೆಗೆ ದಿನ ಹೋಗ್ ಬಂದು ಕೊಡ್ಬೇಕು. ಮಾತಾಡ್ತೀನಿ. ಇಲ್ಲ ನನ್ನ ಮನೇನೇ ಇಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಮನೆಗೆ ಹೋಗಿ ಮನೆಗೆ ಹೋಗಿ ಕೊಡ್ಬೇಕಂತೆ, ಅದಕ್ಕೆ ನನ್ನ ಮನೇನೇ ಇಲ್ಲ. ಮನೆ ಇದೆ, ಇದೇ ಮನೆ, ನಮ್ಮ ಮನೆ ಇದು. ಇಲ್ಲಿದೆ. ಯಪ್ಪಾ, ಗೊತ್ತಾಯ್ತಾ? ಬರೀ ಇಲ್ಲಲ್ಲ? ಡವ್ಗಳು, ಬರೀ ಡವ್ಗಳು. ಓಕೆ ಅಣ್ಣ ಬನ್ನಿ, ಮದ್ವೆಗೆ ಮಿಸ್ ಮಾಡಿದೆ. ಏಪ್ರಿಲ್ 5ಕ್ಕೆ ಒಂದು ಈವೆಂಟ್ ಇದೆ ಸರ್. ಒಂದು 500 ಜನರನ್ನ ಸೆಟ್ ಮಾಡಬೇಕು ನೀವು ಬೆಂಗಳೂರಿಂದ. ನಂದು ಮದುವೆ ಬರಬೇಕು. ದಯವಿಟ್ಟು ಬರಬೇಕು. ಮದುವೆಗೆ ಯಾವ ರೀತಿ ಏಪ್ರಿಲ್ 5ಕ್ಕೆ ಬರಬೇಕು ದಯವಿಟ್ಟು. ಹೀಗೂ ಸಹ ಒಂದು ಇನ್ವೈಟ್ ಮಾಡ್ಬೋದಾ? ಮದುವೆ ಹಳದಂಗಡಿ ಅಂತ ಸರ್, ನಮ್ಮ ಊರಲ್ಲೇ. ನಾವು MJ ಫ್ಯಾಷನ್ಸಿಗೆ ರೀಚ್ ಆದ್ವಿ. ನಮ್ಮ ಮದುಮಗನ್ ಕರ್ಕೊಂಡು ಈಗ ಬಟ್ಟೆ ತಗೊಳೋದಿಕ್ ಹೋಗ್ತಾ ಇದೀವಿ. ಯಪ್ಪ ಯಪ್ಪ ಪ್ರವೀಣ್ ನಿಲ್ಸ್ಬರ್ತಾನೆ. ನಿನಗೆ ಬರಕ್ ಕಷ್ಟ. MJ ಫ್ಯಾಷನ್ಸಿಗೆ ನೋಡಿ ಬಟ್ಟೆ ಎಲ್ಲ ಗುಡ್ಡೆ ಹಾಕೋರೆ, ಅಷ್ಟು ಬಟ್ಟೆ ಇದೆ ಇವ್ರ ಹತ್ರ. ಇನ್ನು ಇವ್ರದ್ದೊಂದು ಲಕ್ಕಿ ಫ್ಯಾಷನ್ ಅಂತ ಇನ್ನೊಂದು ಬ್ರಾಂಚ್ ಇದೆ, ಅಲ್ಲೂ ಸೂಪರ್ ಆಗಿರೋ ಬಟ್ಟೆ ಎಲ್ಲ ಇದೆ. ಓಕೆ ಓಕೆ, ಅದು ದೀಪಿಕಾನಿಗೆ ಗೊತ್ತು, ಅಲ್ಲಿ ಜೊತೆ ಬರ್ತೀನಿ. ಲಕ್ಕಿ ಫ್ಯಾಷನ್ಗೆ ಹೋಗ್ಬೇಕಂತ ಓಕೆ ಓಕೆ ಓಕೆ. ನಾ ಹೇಳಿಲ್ವಾ ಲಕ್ಕಿ ಫ್ಯಾಷನಿಗೆ ಅಂತ? ಸೊ ನಾ ಹೇಳ್ದಂಗೆ ಇನ್ನೊಂದು ಬ್ರಾಂಚ್ ಇದೆ, ಅಲ್ಲಂತೂ ಕಲೆಕ್ಷನ್ ಸೂಪರ್ ಆಗಿದೆ. ಈ ಎರಡೂ ನಮ್ಮ ಶರತ್ ಅಣ್ಣವ್ರದ್ದು, ನಮ್ಮ ಜಿ ಕನ್ನಡ ಕಲರ್ಸಿಗೆಲ್ಲ ಯಾವುದೇ ಪ್ರೋಗ್ರಾಮ್ಸು ಆದ್ರೂ ಎಲ್ಲ ಸೆಲೆಬ್ರಿಟೀಸ್ಗೆ ಶೋಸ್ಗೆಲ್ಲ ಬಟ್ಟೆ ಇಲ್ಲಿಂದ ಹೋಗ್ತವೆ. ಸಾವ್ಕಾರ್ ಮಂದಿ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಮದುವೆಗೆ ಓಡಾಡ್ಸೋದಲ್ದೆ ಇವ್ರ ಜೊತೆ ನಾವು ಎಳ್ನೀರು ಕುಡಿಸ್ಬೇಕು, ಹೈಡ್ರೇಟು ಮಾಡಿಸ್ಬೇಕು. ಏನಯ್ಯ ನಿಮ್ದು? ಆದ್ರೆ ಇದೆಲ್ಲ ಕೊಡಿಸ್ತಿರೋದು ನಮ್ಮ ಅಣ್ಣ. ನಾನು ಕೊಡ್ಸಿರೋದಲ್ಲ ಮರಲ್ಲ, ನಾನು ಬಂದಿರೋದಷ್ಟೇ ಒಟ್ಟಿಗೆ. ನಿಮ್ದು ನಾನು ಕುಡಿಯೋದು ಮಾತ್ರ, ಕೊಡ್ಸೋದು ನೀನೆ, ಕಾಸು ಕೊಡೋಕು ನೀನೆ. ನಿಮ್ಮ ಅಪ್ಪ ಕೊಡ್ತಾರೆ. ಫೋನ್ ಪೇ ವರ್ಕ್ ಆಗ್ತಿಲ್ಲ, ಕ್ಯಾಶ್ ಇಲ್ಲ. ನಾನು ಬಡವರ ಬಾಲಿನ ಬಂದು ಸರ್, ಬಡವ ಬಂದು ಅಲ್ವಾ, ಅದಕ್ಕೆ ಕೊಡಿಸಿ. ಎಲ್ಲಿ ಕುಡಿಯಕ್ಕೆ ಬಂದಿದ್ದೀವಿ. ಇವನೇನು ಅಲ್ಲ ಮಿಸ್ಟರ್, ತಾವಿಳಿ ಅಲ್ವೋ? ಇದೆಲ್ಲ ಶೋಕಿ ಗೊತ್ತಾಯ್ತಾ? ಬೆಂಗಳೂರಲ್ಲಿ
ಅದು ಕನ್ನಡದ ಕಾಮಿಡಿ ಆಕ್ಟರ್ ಅಂತ. ಚೆನ್ನಾಗಿದೆ. ಯಾವುದೇ ಜ್ಯೂಸ್ಗಿಂತ ಎಳ್ನೀರು ಇಸ್ ಸೋ ಬ್ಯೂಟಿಫುಲ್, ಹೈಡ್ರೇಟ್ ಮಾಡುತ್ತೆ. ನನಗೆ ಯಾವ ಶೋಕಿ ನೋಡಿ, ಕೆಳಗಡೆ ಇಳ್ಬಿಟ್ಟು ಕುಡಿಯೋದ್ಬಿಟ್ಟು ಕಾರಲ್ಲೇ ಕುತ್ಕೊಂಡು ಕುಡಿತಿದ್ದೇನೆ. ಎರಡೆರಡು ಕುಡಿತೀಯಲ್ಲ ಬರಯ್ಯ ನೀನು. ಅಟ್ಲೀಸ್ಟ್ ಒಂದು ತಿಂದಾದ್ಮೇಲಾದ್ರೂ ಫ್ರೀ ಕೊಟ್ಟು ಕುಡಿ. ಅಣ್ಣ ಫ್ರೀ ಕೊಟ್ಟಿದ್ದ ನೀವು? ಅವ್ರ ಮನಸ್ಸು ದೊಡ್ಡದು ಕಣೆ ಅವ್ರಿಗೆ. ಮತ್ತೆ ಅವ್ರಿಗೆ ಏನ್ ಗೊತ್ತಾ, ನಿನ್ನಾಗಲ್ಲ, ಅವ್ರಿಗೆ ನನ್ನ ಮನಸ್ಸು ಅರ್ಥ ಆಯ್ತು. ಏನು ದೊಡ್ಡ ಮನಸ್ಸು, ದೊಡ್ಡ ಹೊಟ್ಟೆ ಇರುವ ಮನಸ್ಸು ಅಂತನಾ? ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬಂತು. ಪಾಪ ಹುಡುಗ ಮದುವೆ ಆಗ್ತಾ ಇದ್ದಾನೆ, ಒಳ್ಳೇದಾಗ್ಲಿ ಅವನಿಗೆ ಅಂತ. ನೋಡು ನಿನ್ನ ದನಿಗಳು ಕರಿತಾ ಇದಾರೆ, ಹೋಗು ತಗೊಂಬ. ಬೇಕಾದ್ರೆ ಬಂದು ಕುಡಿಯೋ. ಆಟೋನಾ? ಆಟೋ ನೋಡ, ಇವಾಗ ಫ್ರೀ ಇದ್ದೀರಾ? ಅವ್ರನ್ನ ನೋಡಿ ಕಲಿ. ಏನ್ ನಾನು ಏನ್ ಕಲಿಬೇಕು? ಕಲಿ. ಅವರು ಅಷ್ಟು ಚೆನ್ನಾಗಿ ಅವರು ಮೊಬೈಲ್ ಏನಾದ್ರು ಹೇಳಿ. ಥ್ಯಾಂಕ್ ಯು ಅಣ್ಣ. ಇವಳನ್ನು ಗುರ್ತಿಡಿಲ್ಲಲ್ಲ ನೀವು? ಅವ್ರು ಮೇಕಪ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಅವ್ರು ಮೇಕಪ್ ಮಾಡಿಲ್ಲ, ಸಾರಿ. ಇನ್ನೊಂದ್ಸರಿ ಹೇಳಿ. ಇದು ಜೋಡಿ ಅಂದ್ರೆ ಇಷ್ಟ ಅಂತ ಗೊತ್ತಾಯ್ತಾ ಮುದೇವಿ? ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನನ್ನೊಂದು 60 ಆಗೋಯ್ತಾ? ಅಣ್ಣ ಎಷ್ಟಾಯ್ತಾನೆ? ಅಣ್ಣ ನಾನು ಬಿಲ್ ಪೇ ಮಾಡ್ತಿದ್ದೆ ಅಣ್ಣ. ನಿಂಗೆ ಯಾಕೆ ಕಷ್ಟ? ಮದ್ವೆ ಖರ್ಚಿದೆ ನಿಂಗೆ ಪಾಪಚ್ಚೆ. ಪರವಾಗಿಲ್ಲ, ನಾಡ್ದು ಮುಯ್ಯಿಡು ಒಂದು 15,000. ಇವತ್ತು ಬಂದ್ವಿ ಮತ್ತೆ ಲಕ್ಕಿ ಫ್ಯಾಷನ್ಸಿಗೆ. MJ ಫ್ಯಾಷನ್ಸಿಗೆ ಹೋಗಿ ಮತ್ತೆ ಲಕ್ಕಿಗೆ ಬಂದಿದ್ದೀವಿ. ಇದು ನೋಡಿ, ಇದು ಅಪ್ಪ ಮತ್ತು ಮಗನ ಒಂದು ಸ್ಟೋರು. ಮೊದಲು ಹೋಗಿದ್ದು ಮಗನ ಸ್ಟೋರ್ಗೆ, ಇವಾಗ ಬರ್ತಿರೋದು ಅಪ್ಪನ ಸ್ಟೋರ್ಗೆ. ನೋಡ್ಕೊಂಡು ಹೋಗುವ. ಸಖತ್ತಾಗಿರೋ ಮದ್ವೆಗೆ ಯಾವುದೇ ಒಂದು ಈವೆಂಟಿಗೆ ಮದ್ವೆಗೆ ಸಖತ್ತಾಗಿರೋ ಡ್ರೆಸ್ ಬೇಕು, ಯಾವುದೇ ಥರದ್ದು ಈವೆಂಟಿಗೆ ಬೇಕು ಅಂದರೆ ಲಕ್ಕಿ ಫ್ಯಾಷನ್ಸಲ್ಲಿ ಸಖತ್ತಾಗಿರೋ ಕಲೆಕ್ಷನ್ಸ್ ಇದೆ. ಯಾವುದೇ ಥರದ್ದು ಒಂದು ಸಜೆಷನ್ ತಂದು ಅವ್ರು ಡಿಸೈನ್ ಕೊಟ್ಟರು ಹೊಲ್ದು ಕೊಡ್ತಾರೆ. ಇದೆಲ್ಲ ನೋಡಿ, ಸ್ಟಿಚ್ ಮಾಡ್ಸೋಣ. ರೆಂಟ್ಗೂ ಕೂಡ ಸಿಗುತ್ತೆ, ಮತ್ತೆ ಹೊಲ್ಸ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ ನಮ್ಮ ಕಾಮಿಡಿ ಕಿಲಾಡಿ ಶೋಸು, DKD ಶೋಸು, ಮತ್ತೆ ಕಲರ್ಸ್ ಅಲ್ಲಿ ಬರೋ ಶೋಸ್ಗೆಲ್ಲ ಕಾಸ್ಟ್ಯೂಮ್ ಯಾವುದೇ ತರದ ಕಾಸ್ಟ್ಯೂಮ್ ಬೇಕು ಅಂತ ನಾವು ಎಲ್ಲ ಬರ್ದು ಕಳ್ಸಿದ್ಮೇಲೆ ಇವರೇ ರೆಡಿ ಮಾಡಿಸಿ ತಂದು ಕೊಡ್ತಿದ್ದೀವಿ. ನೋಡಿ, ಇದು ಗಣಪತಿ ದೇವರು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಏನ್ ಅನ್ಸ್ತಿದೆ ನಿಮ್ಗೆ ಈ ಬಟ್ಟೆ ಹಾಕೊಂಡು? ಇದು ನಾನೀಗ ಹಾಕಿ ನೋಡುದು ಇಂಥದ್ದೇ ಹೊಲ್ಸುವ ಅಂತ. ಗೊತ್ತಾಯ್ತಾ? ಟ್ರಯಲ್ ರೂಮ್ ಇದೆ, ಬಟ್ ಅವ್ರಿಗೆ ಉದಾಸೀನ. ನಮ್ದೇ ಸ್ಟೋರು, ನಮ್ಮೋರೇ ಅಲ್ವಾ ಅನ್ಕೊಂಡು. ವಾವ್, ಸೋ ಬ್ಯೂಟಿಫುಲ್, ಸೋ ಹ್ಯಾಂಡ್ಸಮ್. ಅದಕ್ಕೆ ನನ್ನ ಇಂಗ್ಲಿಷ್ ಎಷ್ಟು ಅದ್ಭುತವಾಗಿರೋದು, ಇವರಿಂದ ಇಂಗ್ಲಿಷ್ ಕಲ್ತಿರೋದಕ್ಕೆ ಇಷ್ಟು ಅದ್ಭುತವಾದ ಇಂಗ್ಲಿಷ್ ಮಾತಾಡ್ತಾ ಇದ್ದೀನಿ ನಾನು. ಕನ್ನಡದಲ್ಲಿ ಮಾತಾಡು ಅಕ್ಕ. ನಿಮ್ಗೆ ಯಾವ್ದಾದ್ರು ಸ್ಪೆಷಲ್ ಅನ್ಸಿದ್ದು ತೋರಿಸಿ. ನಿಮ್ಗೆ ಅನ್ಸ್ಬೇಕು ಇದು ಅವನಿಗೆ ಚಂದ, ಅವನು ಸೂಪರ್ ಆಗಿದ್ದಾನೆ ಅನ್ಸಿ ನೀವು ಕೊಡ್ಬೇಕು ನನಗೆ. ಹೊಸದೇ ಮಾಡ್ಕೋತೀನಿ, ನೋಡ್ಬೇಕಲ್ಲ. ಹಾಗಿಂತದ್ದು ನೀವು ಯಾರು? ಅವಳು ಈಗ ಮಾಡಿ ನನ್ನ ಅವಳನ್ನ ಇನ್ನೂ ಗುರ್ತೇ ಹಿಡ್ದಿಲ್ಲ, ಅದು ಖುಷಿ ನನಗೆ. ಸಾಯಿಸ್ತೀನಿ. ನನ್ನನ್ನಾದ್ರೂ ಗುರ್ತು ಹಿಡಿದ್ರು, ಅದು ಖುಷಿ ಆಗಿದೆ. ಹೌದು ಹೇಳಿ ಇದು ಬೇಡವಾ ಅಂತ. ಬೇಡ, ನಂದು ಹೊಟ್ಟೆ ಕಾಣಬಾರ್ದು ಅಷ್ಟೇ. ಹಿಂಗೆ ಬನ್ನಿ, ಒಂದು ವಾಕ್ ಬನ್ನಿ. ಮಧುಮಗ ಬಂದ, ಓಹೋ ಮಧುಮಗ ಬಂದ, ಓಹೋ ಮಧುಮಗ ಬಂದ. ಇವ ಯಾರೇ? ಅವಳು ಮಲಯಾಳಂ ಆಕ್ಟರ್. ಹಾಗೆ ನಿಮ್ಗೆ ಗೊತ್ತಾಗಲ್ಲ, ಸಾರಿ ಆಯ್ತಾ. ನಾನು ಹೆಲನ್ ಮೂವಿ ಇದು ಹೀರೋಯಿನ್. ಮಾತಾಡಬೇಡಿ, ಕೇಳಿಸ್ಕೊಳಕ್ಕಾಗಲ್ಲ ನಿಮ್ಮ ತಮಿಳು. ನಂದಾದ್ರೂ ಪರವಾಗಿಲ್ಲ, ನಿಂದು ಕನ್ನಡನೇ ಕೇಳಕ್ಕಾಗಲ್ಲ. ನಾನು ಸ್ವಚ್ಛವಾದ ಅಚ್ಚವಾದ ಕನ್ನಡ ಮಾತಾಡ್ತೀನಿ.
ಇನ್ನು ಸಾಕು ವಿಡಿಯೋ ಆಫ್ ಮಾಡು. ಅಣ್ಣ ಲಾಯರ್ ಆಗಕ್ಕೆ ಹೊರಟಿದ್ದಾರೆ. ಅವಳಿಗೆ ಹೊಟ್ಟೆ ಕಿಚ್ಚ ಲಾಯರ್ ಆಗ್ತಾರೆ ನಮ್ಮ ಅಣ್ಣ. ನನ್ನ ಫಿಟ್ಟಿಂಗ್ ಕರೆಕ್ಟ್ ಉಂಟು ಮಾರೆ. ಹೊಸ ಹಣೆಯ ಹೊರೆ ಹೊರುವ ದೊರೆ ಅಳುಕಿ ಅಳುಕಿನಿಂದ ಐ ಆಮ್ ದ ಡಿಸೈನರ್. ರವಿನ ನಿಂದೆ ಯಾವಾಗ ಮದ್ವೆ? ಇಲ್ಲ ಇಲ್ಲ ಹೀಗೆ ಇರ್ತಾನ ಅವನು. ಒಳಗಡೆ ಒಂದು ಶರ್ಟ್ ಬರುತ್ತಾ? ನಾನು ಮದುವೆ ಆಗಬೇಕು ಅಂತ ಇದ್ದೀನಿ. ಒಂದು ಹುಡುಗಿ ಇದ್ರೆ ಹೇಳಿ. ಸಿಕ್ಕಿಲ್ಲ ಯಾರಾದ್ರೂ ಹುಡುಗಿ ಒಂದ್ ಸಾಕ? ನಮ್ಮ ಕಡೆ ಒಂದೇ ಹಾಕೋದು. ಹಾಕೋದಲ್ಲ ಆಗೋದು. ಗೈಸ್ ಹುಡುಗ ಟ್ರಯಲ್ ನಂಬರ್ 3 ಬಟ್ಟೆ ಹಾಕೊಂಡು ನನ್ನ ಮತ್ತೆ ಎಷ್ಟು ಚಂದ ಕಾಣಿಸ್ತಿದ್ದಾರೆ ನೋಡಿ. ಇದೇ ತರ ಬಟ್ಟೆನ ನೀವು ಬೇರೆ ಬಟ್ಟೆಲ್ಲೂ ಹೊಲ್ಸ್ಕೋಬಹುದು. ಇಲ್ಲೆಲ್ಲ ಪೀಸಸ್ಗಳಿದೆ, ಸೆಲೆಕ್ಟ್ ಕೂಡ ಮಾಡ್ಕೋಬಹುದು. ಸೊ ಗೈಸ್ ಅವ್ರ ಬಟ್ಟೆನ ಸೆಲೆಕ್ಟ್ ಮಾಡಿ ಬಂದ್ವಿ, ಮನೆಗೆ ಬಂದ್ವಿ. ಇವಾಗ ನಮ್ಮ ಮನೀಶ್ ಸೆಲೆಕ್ಟ್ ಆಗಿಲ್ಲ, ಇವಳು ಸುಮ್ಮನೆ ನಾಟಕ ಮಾಡುದಲ್ಲ. ನೋಡ್ಕೊಂಡ್ ಬಂದಿದ್ದು ಯಾವ ಪ್ಯಾಟರ್ನ್ ಸೂಟ್ ಆಗುತ್ತೆ ಏನ್ ಕತೆ ಅಂತ. ಓಕೆ ನೋಡ್ಕೊಂಡು ಬಂದ್ವಿ ಯಾವ ಪ್ಯಾಟರ್ನ್ ಸೂಟ್ ಆಗುತ್ತೆ ಅಂತ ಬಂದ್ವಿ. ಈಗ ನಮ್ಮ ಮನೀಶ್ ಅಣ್ಣ ಏನೋ ಕೊಡಿಸ್ತೆ ಬಂದಿದ್ದಾರೆ ಗೊತ್ತಾ. ಒಂದು ಅಟ್ಲೀಸ್ಟ್ 3 ಗಂಟೆ ಆಯ್ತು, ಒಂದು ಊಟ ಕೊಡ್ಸಿಲ್ಲ. ಅಲ್ಲಿ 5 ಪ್ಲೇಟ್ ಇಡ್ಲಿ ತಿಂದ್ಲು, 8 ಎಳ್ನೀರು ಕುಡಿದ್ಲು. ಇನ್ನೇನೇ ಬೇಕು? ಪಾರ್ಸಲ್ ತಂದಿದ್ದೀನಿ ನಾನು. ಇದಾಗಿತ್ತು ನಮ್ಮ ಈ ಲಾಗ್. ಇನ್ನು ಜಾಸ್ತಿ ನಮ್ಮ ಮನೀಶ್ ಅಣ್ಣನ ಮದುವೆದೆಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಜಾಸ್ತಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್ ಬಾಯ್. ನೋಡಿ ಅವರಲ್ಲಿ ಹೋಗ್ತಾ ಇದ್ದಾರೆ ನನ್ನನ್ನು ಬಿಟ್ಟು.